ಆಗ್ದಿರ ಇವತ್ತು ನಮ್ಮ ಶಾಸಕರು, ನಮ್ಮೂರು ಶಾಸಕರು, ನಮ್ಮ ಪೆರೇಸಂದ್ರದ ಶಾಸಕರು, ನಮ್ಮೂರು ಶಾಸಕರೇ 20 ವರ್ಷದಿಂದ ಆಗದಿರೋ ಕೆಲಸ ಇವತ್ತು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಖುಷಿ ಇದೆ. ಸಮಸ್ಯೆ ಆಗ್ತಿದೆ. ಅದೊಂದು ಈ ಕುಪ್ಪಳ್ಳಿ ಒಬ್ಬ ಹುಡುಗ ಟಿಪ್ಪರ್ ಇದಕ್ಕೆ ಸತ್ತೋಗಿದ್ದಾನೆ. ಈ ಕುಪ್ಪಳ್ಳಿ ಈಗ ಚದಲ್ಪುರದ ಹತ್ರ ಆಕ್ಸಿಡೆಂಟ್ ಆಗಿದೆ. ಸೊ ಇದನ್ನೆಲ್ಲ ನಿಲ್ಲಿಸ್ಬೇಕು. ನಾನು ಕ್ರಷರ್ಗಳು ಟಿಪ್ಪರ್ಗಳ ವಿರೋಧನೇ. ಆದರೂ ಆ ಮಾಲೀಕರೆಲ್ಲ ದೊಡ್ಡ ಲೆವೆಲ್ಲು ದೊಡ್ಡವ್ರ ಹತ್ರ ಹೋಗ್ತಾರೆ. ಆದರೂ ನನ್ನ ಪರಿಮಿತಿಯಲ್ಲಿ ನಾನು ಅವ್ರನ್ನ ಮಟ್ಟ ಹಾಕ್ತೀನಿ. ಥ್ಯಾಂಕ್ ಯು. ರೆಡ್ಡಹಳ್ಳಿ ಮತ್ತು ಕಮ್ಗಾನಹಳ್ಳಿಯಲ್ಲಿ 1 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ರೆಡ್ಡಹಳ್ಳಿಯಲ್ಲಿ 23 ಲಕ್ಷ, ಇದು 85 ಲಕ್ಷದ ಕಾಮಗಾರಿಗೆ ಚಾಲನೆ ಕೊಟ್ವಿ. ಮತ್ತು ಇವತ್ತು ದ್ವಾರಗಾನಹಳ್ಳಿಯಲ್ಲಿ ಒಂದು ಮಗು, ತಂದೆ ತಾಯಿ ಇಲ್ಲದೆ ಇರೋ ಮಗುನ ಗೌರಿಬಿದನೂರು ಹಾಸ್ಟೆಲಲ್ಲಿ ಸೇರಿಸ್ತಾ ಇದ್ವಿ. ಅವ್ರ ತಾಯಿ ಅನಾರೋಗ್ಯದಿಂದ ತೀರೋಗ್ತಾರೆ. ಅವ್ರ ತಂದೆ ಮಂತ್ರಾಲಯ ದೇವಸ್ಥಾನಕ್ಕೆ ಹೋದಾಗ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಆ ಮಗುಗೀಗ ಹಾಸ್ಟೆಲಲ್ಲೆಲ್ಲ ಮಾತಾಡಿದ್ದೀನಿ. ಇವತ್ತು ಹೋಗಿ ಅಡ್ಮಿಷನ್ ಮಾಡಿಸ್ತಿದ್ದೀನಿ. ಅದಾದಮೇಲೆ ನಾಳಿದ್ದು ಮತ್ತೆ ಕಾಕಲಚಿಂತೆ ಗುದ್ಲಿ ಪೂಜೆ ಇದೆ. ಹೀಗೆ ನಡೀತಾ ಇದೆ ಸರಿ. ಈ ನೀವು ನಿಮ್ಮ ಸ್ವಂತ ಊರಲ್ಲ ಸರ್, ಹುಟ್ಟೂರು ಪಕ್ಕದಲ್ಲಿ ಕೆಲವೊಂದೆಲ್ಲ ಮೂಲಭೂತ ಸೌಕರ್ಯಗಳು ಕಣ್ಣಿಗೆ ಕಾಣ್ದಂಗೆ ಇದೆ. ಚರಂಡಿ ಇಲ್ಲ, ರೆಡಿ ಮಾಡಿಸ್ತೀನಿ ಸರ್. ಈಗ ನೋಡಿ, ಪೆರೇಸಂದ್ರಕ್ಕೆ 4.25 ಕೋಟಿ ಹಾಕಿದ್ದೀನಿ. ಇದಕ್ಕೊಂದು ಕೋಟಿ ಹಾಕಿದ್ದೀನಿ. ಮುತ್ತುಗದಳ್ಳಿಗೆ 50 ಲಕ್ಷ ಹಾಕಿದ್ದೀನಿ. ವಾಟರ್ ಫಿಲ್ಟರ್ ಬೇಕು ಅಂದಿದ್ದಾರೆ, ಅದನ್ನು ಹಾಕ್ತೀನಿ. ಸಮಗ್ರವಾಗಿ ಅಭಿವೃದ್ಧಿ ಪಡಿಸ್ತೀನಿ ಸರ್. ಮತ್ತು ನಮ್ಮ ಶಾಸಕರು ನಮ್ಮೂರಿಗೆ ಅನ್ನೋ ಒಂದು ಕಾರ್ಯಕ್ರಮ ಯಾವಾಗ ಆಯೋಜನೆ ಮಾಡ್ತಾರೆ? ಭಾಳ ಅದ್ಭುತವಾಗಿ ಯಶಸ್ಸಾಗ್ತಿದೆ ಅದು. ಈಗ ನೆಕ್ಸ್ಟ್ 3 ಹಳ್ಳಿ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ. ಒಂದು ಹಳ್ಳಿ ಏನು ಸೈಟ್ಗಳು ಕೇಳಿದ್ರೆ ಅಲ್ಲಿ ಹತ್ರದಲ್ಲಿ ಜಮೀನಿದೆಯಾ, ಸ್ಟಡಿ ಮಾಡದೆ ಹಳ್ಳಿಗೆ ಹೋಗೋಕ್ಕಾಗಲ್ಲ ಸರ್. ಹೋದಾಗ ನಮಗೊಂದು ಐಡಿಯಾ ಬರುತ್ತೆ ಏನು ಆ ಊರಿನ ಸಮಸ್ಯೆ ಏನು ಅಂತ. ಈಗ ಇನ್ನು ಕಂಟಿನ್ಯೂ ಆಗುತ್ತೆ ಸರ್. ಈಗ ಮಂಚನಹಳ್ಳಿ ಹಾಕ್ಕೊತೀನಿ. ನೆಕ್ಸ್ಟು ಮಂಚನಹಳ್ಳಿ, ಮಿಣಕನಗುರ್ಗಿ ಅಥವಾ ಹಳೆಹಳ್ಳಿ ಪಂಚಾಯತಿ ಹಾಕ್ಕೋಬೇಕು ಅಂತಿದ್ದೀನಿ. ಅಲ್ಲೊಂದು 15 ಹಳ್ಳಿ ಮುಗಿಸಿ ಮತ್ತೆ ಈ ಕಡೆ ಬರ್ತೀನಿ ಸರ್. ತಾವು ಅವಾಗಲೇ ಹೇಳ್ತಾ ಕ್ಯಾನ್ವಾಸ್ಗೆ ಬಂದಾಗ 7 ಜನ ಇದ್ದರು, ಈಗ ಸುಮಾರು ಜನ ಆಗಿದ್ದಾರೆ. ಯಾವ ರೀತಿ ಫೀಲ್ ಆಗ್ತಿದೆ? ಚೆನ್ನಾಗಿದೆ ಸರ್, ಖುಷಿ ಇದೆ. ಎಲ್ಲ ನಮ್ಮನ್ನು ನೋಡಿದವರು, ನಾವು ಚಿಕ್ಕ ವಯಸ್ಸಲ್ಲಿ ಜೊತೆ ಬೆಳೆದವರು. ಆದರೆ ಆವಾಗ ಒಂದು ಭಯ ಇತ್ತು. ಆದರೂ ನನಗೆ ಲೀಡ್ ಬಂದಿತ್ತು, 1 ಓಟು. ಈ ಕಡೆ ಬರೀ 7 ಜನ ಇದ್ದರು, ನನಗೆ 1 ಓಟ್ ಲೀಡ್ ಇತ್ತು. ಬಟ್ ಈಗ ಭಯ ಎಲ್ಲ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರಲ್ಲಿ ಆ ಭಯ ಹೋಗ್ಸೋಕ್ಕೆ ಏನೆಲ್ಲ ಅಜೆಂಡಾಗಳಾಗ್ತದೆ? ಇಲ್ಲ, ಹೋಗುತ್ತೆ, ಒನ್ ವೇ ಆಗುತ್ತೆ. ಅದು ನನಗೆ ಗೊತ್ತು ಮಾಡೋದು. ರಾಜಕಾರಣ ನನಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ. ಒಳ್ಳೇದು ಮಾಡೋದು ನನ್ನ DNA ಇದೆ. ಅದಕ್ಕೆ ಬೆಳಗ್ಗೆ 3:30 ಎದ್ದು ಹಳ್ಳಿಗಳಲ್ಲಿ ಕುತ್ಕೊತಾ ಇರೋದು, ಕಷ್ಟ ಕೇಳ್ತಿರೋದು. ನೋಡಿ, ಒಂದು 100 ಹಳ್ಳಿ ಆದಮೇಲೆ ನಿಮಗೊಂದು ಪುಸ್ತಕ ಪ್ರಕಟಣೆ ಮಾಡ್ತೀನಿ, 100 ಹಳ್ಳಿ ಇಂಪ್ಯಾಕ್ಟ್ ಏನು ಅಂತ. ಆಲ್ರೆಡಿ ರೆಡಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ಏನು ಬಾರಿದು ಬ್ಲಾಸ್ಟ್ ಆಗ್ತಿದೆಯಲ್ಲ, ಅದರ ಪರಿಣಾಮ